ನಗರದ ಶಿವಪ್ಪ ನಾಯಕ ವೃತ್ತದಲ್ಲಿ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಮಹಿಳಾ ವಿಭಾಗ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ಶಾಸಕಿ ಶಾರದಾ ಪುರನಾಯ್ಕ್, ಲೋಕಸಭೆಯಲ್ಲಿ ಮಂಡನೆಯಾದ ಮಹಿಳಾ ಮಸೂದೆಯ ಮೇಲೆ ದೇಶದ ಮಹಿಳೆಯರು ಆಶಾಭಾವನೆಯನ್ನು ಹೊಂದಿದ್ದರು. ಆದರೆ ಕಾಂಗ್ರೆಸ್ ಅದಕ್ಕೆ ಬೆಂಬಲ ನೀಡದೆ ಮಹಿಳೆಯರಿಗೆ ನಿರಾಶೆ ಮಾಡಿದೆ ಎಂದು ಟೀಕಿಸಿದರು. ಮಹಿಳೆಯರಿಗೆ ಸಿಗಬೇಕಾಗಿತ್ತು, ದಶಕಗಳಿಂದ ಹಕ್ಕು ಸಿಗುತ್ತೆ ಅಂತೇಳಿ ಬಹಳ ಆಶಾಭಾವನೆಯಿಂದ ಇತ್ತು. ಅದನ್ನ ಸಪೋರ್ಟ್ ಮಾಡದೆ ಕಾಂಗ್ರೆಸ್ನವರು ಅದನ್ನ ಬಿಲ್ ಅನ್ನ ಪಾಸ್ ಆಗಕ್ಕೆ ಬಿಡ್ಲಿಲ್ಲ, ಬಿಟ್ಟೋಯ್ತು. ಮಹಿಳೆಯರಿಗೆ ಇದೆ ಇವತ್ತು ಸಡನ್ ಆಗಿದ್ದೀನಿ ಅನ್ನೋ ಪ್ರಶ್ನೆ ಅವರಲ್ಲಿತ್ತು. ಆದ್ರೆ ಸಡನ್ ಆಗಿಟ್ಟಿರೋ ಪ್ರಶ್ನೆ ಅಲ್ಲ ಇದು. ಸುಮಾರು ವರ್ಷಗಳಿಂದಾನೇ ಹಿಂದೆ ನಮ್ಮ ಮಾಜಿ ಪ್ರಧಾನಿಗಳು, ನಮ್ಮ ಪಕ್ಷದ ರಾಷ್ಟ್ರಾಧ್ಯಕ್ಷರಂತ ಸನ್ಮಾನ್ಯ ದೇವೇಗೌಡ ಸರ್ ಅವರು ಸಹ ಇದನ್ನ 2 ಬಾರಿ ಮಂಡನೆ ಮಾಡಿರ್ತಕ್ಕಂಥದ್ದು ತಮಗೆಲ್ಲರೂ ಗೊತ್ತಿರ್ತಕ್ಕಂಥದ್ದು ವಿಚಾರ. ಹಾಗೆ ಅವರು ಇದನ್ನ ಹೊಸ ವಿಚಾರ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿರೋದು ನಮ್ಗೆ ಯಾಕೋ ಅರ್ಥ ಆಗ್ಲಿಲ್ಲ. ಈಗ ಡಿಎಸ್ಪೆಷನ್ ವಿಚಾರ ಸಂವಿಧಾತ್ಮಕವಾಗಿ ಇತ್ತು, ವರ್ಷಕ್ಕೋಸ್ಕರ ಮಾಡ್ಬೇಕು ಅನ್ನೋ ಒಂದು ಕಾನೂನಿದೆ. ಆ ಕಾನೂನು ಪ್ರಕಾರದಲ್ಲಿ ಆ ಶಬ್ದಕ್ಕೂ ಸಹ ಸೇರಿಸಿದ್ರು. ಆದ್ರೆ ಇದ್ರ ಜೊತೆಗೆ ಅದನ್ನು ಇಡಬಾರ್ದು ಅನ್ನೋದು ತಪ್ಪು. ಅವ್ರು ತಮ್ಮ ಸಲಹೆ ಸಹಕಾರಗಳು ಏನೇ ಇದ್ರು ಕೊಡ್ಬೋದು. ಈಗೆಲ್ಲ ಇದು ಮಾಡಿ, ಇಲ್ಲ ನೀವು ಜನಸಂಖ್ಯೆ ಆದರ್ಶ ಮಾಡಿ, ಇಲ್ಲ ಈಗಿರ್ತಕ್ಕಂಥ ವೋಟರ್ಸ್ ಆದರ್ಶ ಮಾಡಿ, ಆ ರೀತಿಯ ಸಲಹೆಗಳನ್ನ ಸರ್ಕಾರಕ್ಕೆ ಕೊಡ್ತಕ್ಕಂಥ ರೀತಿಯಲ್ಲಿ ಕೊಟ್ಟು ಅದನ್ನ ಸಂವಿಧಾತ್ಮಕ ಚೌಕಟ್ಟಾಗಿ ಏನ್ ಮಾಡ್ಬೇಕಾದಂತ ಅವಕಾಶ ಕೊಟ್ಟಿದ್ರೆ ಇದಕ್ಕೂ ಇವತ್ತು ಒಂದು ಒಳ್ಳೆಯ ಐತಿಹಾಸಿಕ ಒಂದು ಬಿಲ್ ಪಾಸ್ ಆಗ್ತಾ ಇತ್ತು. ಆದ್ರೆ ಮಹಿಳೆಯರಿಗೆ ಎಲ್ಲೋ ಒಂದ್ ಕಡೆಗೆ ಕಾಂಗ್ರೆಸ್ ಅವರು ಮಾಡಿರ್ತಕ್ಕಂಥ ಒಂದು ಅನ್ಯಾಯ ಅಂತ ಹೇಳ್ತೀನಿ. ಈ ರೀತಿಯ ಅವರ ವರ್ತನೆ ನಮ್ಗೆ ಅರ್ಥ ಆಗ್ಲಿಲ್ಲ. ಎಲ್ಲೋ ಮಹಿಳೆಯರು ಪರವಾಗಿದ್ದೀವಿ ನಾವು ಅಂತ ಹೇಳ್ತಾ ಮಹಿಳೆಯರಿಗೆ ನಾವು ಸಬಲೀಕರಣ ಮಾಡ್ತಾ ಇದೀವಿ ಅಂತ ಹೇಳೋದು ಒಂದ್ ಕಡೆಗೆ, ಆದ್ರೆ ಎಲ್ಲೋ ಒಂದ್ ಕಡೆಗೆ ಅವರ ಹಕ್ಕನ್ನು ಮೊಟಕುಗೊಳಿಸ್ತಕ್ಕಂತಹ ಒಂದು ವ್ಯವಸ್ಥೆನ ಅವರು ಮಾಡ್ತಾ ಇದ್ದಾರೆ. ಈ ರೀತಿಯ ವರ್ತನೆ ಒಳ್ಳೆಯದಲ್ಲ. ಮುಂದಿನ ದಿನದಲ್ಲಿ ಮಹಿಳೆಯರು ಅವರಿಗೆ ತಕ್ಕ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾ, ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಮಾಜಿ ಶಾಸಕ ಕೆಬಿ ಪ್ರಸನ್ನಕುಮಾರ್ ಮಾತನಾಡಿ, ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತೆ ನೋಡಿಕೊಂಡಿದ್ದರು. ಅನೇಕ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರೇ ಮೇಯರ್, ಉಪಮೇಯರ್ ಆಗಿ ಉತ್ತಮ ಕಾರ್ಯನಿರ್ವಹಿಸಿದ್ದಾರೆ. 1971ರಲ್ಲಿ ಕ್ಷೇತ್ರ ಮರುವಿಂಗಡಣೆ ಮಸೂದೆ ಅಂಗೀಕಾರವಾಗಿತ್ತು. ಈಗ ಮತ್ತೆ ಪ್ರಧಾನಿ ಮೋದಿ ಅವರು ಮಹಿಳೆ ಮಸೂದೆ ಮಂಡಿಸುವುದರ ಮೂಲಕ ಅವರಿಗೆ ಶಕ್ತಿ ತುಂಬುವ ಕೆಲಸವನ್ನು ಮುಂದುವರೆಸಿದ್ದಾರೆ. ಈಗ ಮಸೂದೆಗೆ ಸೋಲಾಗಿರಬಹುದು, ಆದರೆ ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೆ ಅಧಿಕಾರ ಹಾಗೂ ಶಕ್ತಿ ನೀಡುವ ಕೆಲಸ ಮೋದಿಯವರಿಂದ ಆಗಲಿ ಎಂದು ಆಶಿಸಿದರು. ಒಂದು ಸಣ್ಣ ಬ್ರೇಕ್ನ ನಂತರ ಕೆಬಿ ಪ್ರಸನ್ನಕುಮಾರ್ ಏನ್ ಹೇಳಿದ್ರು ಕೇಳೋಣ ಬನ್ನಿ. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಆ ಬಿಲ್ಲಿಗೆ ಬೆಂಬಲವನ್ನು ಸೂಚಿಸದೆ ಅವರ ಯಾವತ್ತೂ ನಡ್ಕೊಂಡ್ಬರುವಂತಹ ಮಹಿಳಾ ವಿರೋಧಿ ತತ್ವವನ್ನ ಅವರ ಇಡೀ ದೇಶಕ್ಕೆ ತೋರಿಸಿದ್ದಾರೆ. ಅವರ ಸಿದ್ಧಾಂತ ಅಂತೇಳಿ ಹಿಂದೆ ನಮ್ಮ ನಾಯಕರಾದ ಮಾಜಿ ಪ್ರಧಾನಿಗಳು ದೇವೇಗೌಡರ ಅವರು ತಂದಂತಹ ಒಂದು ಕಾನೂನಿನಲ್ಲಿ ಇವತ್ತು ನಾವು ಸ್ಥಳೀಯ ಸಂಸ್ಥೆಗಳಲ್ಲಿ ಇವತ್ತು ಕೂಡ 33% ಮಹಿಳೆಯರಿಗೆ ಕೊಟ್ಟಿರೋದನ್ನು ನಾವು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಅದರ ಫಲವಾಗಿ ಎಲ್ಲ ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಗಳಲ್ಲಿ ನಗರಸಭೆಯ ಅಧ್ಯಕ್ಷರು, ಮೇಯರ್ಗಳು, ಡೆಪ್ಟಿ ಮೇಯರ್ಗಳನ್ನ ನಾವು ನೀವೆಲ್ಲರೂ ಕೂಡ ನೋಡಿದೀವಿ. ಅವರು ಶಿವಮೊಗ್ಗ, ಉದಾಹರಣೆಗೆ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿನೇ ಹಿಂದೆ ಮಹಿಳಾ ಮೇಯರ್ ಆಗಿ, ಮಹಿಳಾ ಡೆಪ್ಟಿ ಮೇಯರ್ ಆಗಿ ಬಹಳ ಉತ್ತಮವಾದ ಕಾರ್ಯವನ್ನ ನಿರ್ವಹಿಸಿದರು ಮಹಿಳೆಯರು ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ತರಹದ ಒಂದು ಸಂದರ್ಭದಲ್ಲಿ
ನಾವೆಲ್ಲಕ್ಕೂ ಸಮಾನವಾಗಿ ಇರುವಂತಹ ಮಹಿಳೆಯರ ಈ ಬಿಲ್ ಅನ್ನ ವಿರೋಧಿಸಿರೋದು ನಿಜಕ್ಕೂ ಅದು ಕರಾಳ ನಡೆಯಾಗಿದೆ. ನಮ್ಮ ದೇಶಕ್ಕೆ ಒಂದು ಕರಾಳ ಗೆಲುವನ್ನಾಗಿ ಅವರು ಆಚರಣೆ ಮಾಡುವಂತಹ ಒಂದು ಕೆಟ್ಟ ಸಂಪ್ರದಾಯವನ್ನ ಆಡಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಅವರು ಕೊಡುವ ಕಾರಣಗಳು ನಿಜಕ್ಕೂ ಒಂದು ಕ್ಷುಲ್ಲಕ ಕಾರಣ. 1971ರಲ್ಲಿ ಆದಂತಹ ಡಿಮಿಲಿಟೇಷನ್ ಅವತ್ತು ಏನು ಲೋಕಸಭೆ ಮಾಡಿದ್ರು, ಇವತ್ತು ಅದು ದೊಡ್ಡದಾಗಲೇಬೇಕು. ನೀವೇ ಉದಾಹರಣೆಯಲ್ಲಿ ಬೆಂಗಳೂರಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆ ಅಂತೇಳಿ ಕಾರ್ಪೊರೇಷನ್ ಅನ್ನ 5 ಕಾರ್ಪೊರೇಷನ್ ಆಗಿ ಮಾಡಿದ್ದೀರಾ. ಅದೇ ನಿಮ್ಮ ಕಾನೂನು ಡೆಲ್ಲಿಯಲ್ಲಿ ಯಾಕೆ ಇಡೀ ದೇಶಕ್ಕೆ ಅಪ್ಲೈ ಆಗಿಲ್ಲ ಅಂತೇಳಿ ನಾವೆಲ್ಲರೂ ಕೂಡ ಮಹಿಳೆಯರನ್ನು ಸೇರಿದಂತೆ ಇಡೀ ದೇಶದ ಜನ ನಿಮಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗಲಾರು ತಪ್ಪನ್ನ ಒಪ್ಪಿಕೊಂಡು ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಬಿಲ್ ಅನ್ನ ಪ್ರಧಾನಮಂತ್ರಿಗಳಿಗೆ ಗಮನಕ್ಕೆ ತಂದು ಬಿಲ್ ಅನ್ನ ತಂದು ಹೆಣ್ಣು ಮಕ್ಕಳಿಗೆ ಶಕ್ತಿಯನ್ನ ತುಂಬುವಂತ ಕೆಲಸ ಮಾಡಿ ಅಂತೇಳಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಮಹಿಳೆಯರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ.